ಪ್ರಾಮಿಸ್ ಮಾಡಿ ಭಾವ. ಮತ್ತ್ಯಾಕೆ ಕೇಳಿದ್ರಿ ನನ್ನ ಬರ್ಡೇಗೆ ಏನು ಗಿಫ್ಟ್ ಬೇಕು ಅಂತ? ನನಗೆ ವಿಕ್ಕಿ ಅವ್ರು ಬೇಕು. ನನ್ನ ಬರ್ಡೇಗೆ ವಿಕ್ಕಿ ಅವ್ರು ಬರಲೇಬೇಕು. ನನಗೆ ಗೊತ್ತಿಲ್ಲ, ಪ್ರಾಮಿಸ್ ಮಾಡಿ. ಭಾವ, ನಾನು ತಲೆಹರಟೆ ಮಾಡ್ತಿದ್ದೀನಿ ಅಂತ ನೀವು ಅನ್ಕೋತಿದ್ದೀರಾ ಅಲ್ವಾ? ನಾನು ಯಾವತ್ತೂ ಈ ಥರ ಮಾಡ್ದೋಳೆ ಅಲ್ಲ. ಆದರೆ ವಿಕ್ಕಿ ವಿಷಯಕ್ಕೆ ಮಾತ್ರ ಹೀಗೆ ಮಾಡ್ತಿದ್ದೀನಿ ಅಷ್ಟೆ. ಪ್ಲೀಸ್ ಭಾವ, ವಿಕ್ಕಿನ ಕರ್ಸ್ಕೊಡಿ ಅಷ್ಟೆ, ಇನ್ನೇನು ಬೇಡ. ಸರಿ, ನಾಳೆ ನಿಮ್ಮ ಬರ್ತ್ಡೇಗೆ ನೀವು ವಿಕ್ಕಿನ ವಿಶ್ ಮಾಡ್ತೀನಿ. ಥ್ಯಾಂಕ್ಸ್ ಭಾವ. ಅಂಜು, ಟಿಫನ್ ಆಯ್ತಾ ನಿಂದು? ಇಲ್ಲಪ್ಪ. ಮತ್ತೆ ಹೋಗು, ಟಿಫನ್ ಮಾಡೋಗು. ಇಲ್ಲಪ್ಪ, ನಂಗೆ ಹಸಿವಿಲ್ಲ, ನಾನು ಆಮೇಲೆ ಮಾಡ್ತೀನಿ. ನಾನೇ ಕೈ ತುತ್ಕೊಡ್ಲಾ? ಬೇಡಪ್ಪ, ನಂಗೆ ಹಸಿವಿಲ್ಲ. ಊಟ, ತಿಂಡಿ, ನಿದ್ದೆ ಯಾವುದೂ ನೀನು ಸರಿಯಾಗಿ ಮಾಡ್ತಾ ಇಲ್ಲ ನೋಡು. ನಾನು ಆವತ್ತೇ ಹೇಳಿದ್ದೀನಿ, ನಾವು ಮಾಡಿದ್ದು ಕೊಲೆ ಅಲ್ಲ, ಸಂಹಾರ ಅಂತ. ಇಟ್ಕೋಬೇಡ, ಸ್ಪೀಕರ್ ಆನ್. ಯಾರು? ಯಾರಿದು? ಮಂಜುನಾಥ್ ಅವರಾ? ಹೌದು, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ರೀ SI ಮಾತಾಡ್ತಿರೋದು. ನೀವು ನಿಮ್ಮ ಮಗಳು ಸ್ಟೇಷನಿಗೆ ಬರಬೇಕಾಗತ್ತೆ. ಯಾಕೆ ಸರ್? ನೀವು ಮಹಾನ್ ಸಾಧನೆ ಮಾಡಿದ್ರಲ್ಲ, ಸನ್ಮಾನ ಮಾಡೋಣ ಅಂತ ಕರಿತೀನಿ. ಸರ್, ನೀವೇನು ಹೇಳ್ತಾ ಇದ್ದೀರೋ ಅದು ನನಗೆ ಅರ್ಥ ಆಗ್ತಾ ಇಲ್ಲ. ತೇಜಸ್ನ ನೀನು ನಿನ್ನ ಮಗಳು ಸೇರಿ ಕೊಲೆ ಮಾಡಿದೀಯಾ ಅಂತ ಡೌಟ್ ಇದೆ. ಅದಕ್ಕೋಸ್ಕರ ನಿಮ್ಮಿಬ್ರು ಎಂಕ್ವೈರಿ ಮಾಡಬೇಕು. ಸ್ಟೇಷನಿಗೆ ಬನ್ನಿ. ನಾಳೆ ವಿಕ್ಕಿ ಬರ್ತಾರಲ್ವಾ ಭಾವ? ಪಕ್ಕ ಅಲ್ವಾ? ಹಾಂ, ಪಕ್ಕ. ಹಾಗೆಲ್ಲ ಸುಮ್ಮನೆ ಪ್ರಾಮಿಸ್ ಮಾಡೋ ಹಾಗಿಲ್ಲ. ಎಲ್ಲಿ ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಾಮಿಸ್ ಮಾಡಿ ಹೇಳಿ. ನಾನು ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ, ಒಪ್ಪದೇ ಇಲ್ಲ. ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ. ಏಯ್, ಯಾಕೆ ಒಪ್ಪಲ್ಲ? ಸೋತಿದ್ದೆ ಆಮೇಲೆ ದುಡ್ಡು ಕೊಡ್ಬೇಕು ತಾನೇ? ಕೊಡಲ್ಲ ಕೊಡಲ್ಲ ಕೊಡಲ್ಲ, ಆಗಲ್ಲ ಆಗಲ್ಲ. ನೋಡ್ಯೋದ್ರಿಂದ ದುಡ್ಡು ಕೊಟ್ರೆ ಸರಿ. ಆಮೇಲೆ ನನ್ ರೌಡಿ ಬೇಬಿ ಗೊತ್ತಲ್ಲ. ನಿನ್ ರೌಡಿ ಬೇಬಿ ಆದ್ರಷ್ಟೇ, ಯಾವ ಬೇಬಿ ಆದ್ರಷ್ಟೇ. ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ಅಮ್ಮ. ಒಳ್ಳೆ ಮಾತಿಂದ ಹೇಳ್ತಿದೀನಿ, ದುಡ್ಡು ಕೊಟ್ರೆ ಸರಿ, ಇಲ್ಲಾಂದ್ರೆ ಮಚ್ಚು ಲಾಂಗು ತರಿಸ್ಬೇಕಾಗತ್ತೆ. ಮತ್ತು ಲಾಂಗ್ ಆದ್ರೂ ತರಿಸ್ಕೋ, ಗನ್ನು ಬಾಂಬರ್ ಇಸ್ಕೋ. ನಾನು ಸೋತಿಲ್ಲ, ನಾನು ಕೊಡಲ್ಲ. ಹಿಂಗೆ ಮಾತಾಡ್ತಾರೋ ಗುದ್ಬಿಟ್ಟು ಗುಬ್ಬಾಳಕ್ಕೆ ಸೇರಿಸ್ಬಿಡ್ತೀನಿ. ನೀನ್ ಗುಡ್ಲಾಳಗಾರೋ ಸೇರ್ಕೋ, ಇಲ್ಲೇ ಪಕ್ಕದಲ್ಲಿ ಹುಲ್ಲಾಳಗಾರೋ ಸೇರ್ಸ್ಕೋ. ನಾನಂತೂ ಕೊಡಲ್ಲ ಅಮ್ಮ. ನಾನು ಸೋತಿಲ್ಲ, ನಾನು ಗುಗ್ಗು ಆಗಲ್ಲ. ಏಯ್, ಸೋತಿದೆ ಕಣೋ ನೀನು, ಒಪ್ಕೋ. ನಾನು ಒಪ್ಪಲ್ಲ. ಏಯ್, ಒಪ್ಕೊಳ್ಳೋ. ಒಪ್ಪಲ್ಲ. ಮರ್ಯಾದೆ ದುಡ್ಡು ಕೊಟ್ರೆ ಸರಿ. ಸಾರ್ಥಕ್ ಅವ್ರೆ, ಹೆಣ್ಮಕ್ಳು ಅಮಾಯಕರು, ಮೋಸ ಮಾಡೋದು ತಪ್ಪಲ್ವಾ? ಅಮ್ಮ, ನಿಮ್ಗೆ ಗೊತ್ತಾಗಲ್ಲ, ಸುಮ್ಮಿರಿ. ಇವ್ಳು ತುಂಬಾ ಮೋಸ ಮಾಡ್ತಾಳೆ. ಚಿಕ್ಕ ವಯಸ್ಸಿನ ಹಿಂಗೆ ಹೇಳು. ಏಯ್, ಸಾಕ್ ಸುಮ್ನಿರೆ ಗೋವಿಂದ ಸ್ವಾಮಿ. ಹೆಣ್ಮಕ್ಳಿಗೆ ಮೋಸ ಮಾಡ್ತಿಲ್ಲ, ನಿಂಗೆ ನಾಚಿಕೆ ಆಗಲ್ವಾ?
ನೀವು ಬದುಕಿದ್ದು ಏನ್ ಮಾಡ್ತೀರಾ ನಂಗಂತೂ ಗೊತ್ತಿಲ್ಲ. ಅವೆಲ್ಲ ನನಗ್ ಗೊತ್ತಿಲ್ಲ. ನೀನ್ ಸೋತಿದ್ಯಾ, ನನಗ್ ಮರ್ಯಾದೆ ಅಂತ ದುಡ್ಡು ಕೊಡು ಅಷ್ಟೇ. ನೋಡಮ್ಮ, ನೀನ್ ಈ ರೀತಿ ಎಲ್ಲ ಸುಳ್ಳು ಹೇಳೋದು ತಪ್ಪು. ನನ್ನ ಹೆಂಡತಿಗೆ ಬೇರೆ ನಾನು ಒಬ್ನೇ ಗಂಡ, ಅದೆಲ್ಲ ಗೊತ್ತಿಲ್ಲ. ಗೆದ್ದಿದ್ ನಾನೇ. ಏನೋ ನಾನ್ ಮೋಸ ಮಾಡ್ತಿದ್ದೀನ? ಮೋಸ ಮಾಡಿ ಡ್ರಾಮಾ ಮಾಡ್ತಿರೋದು ನೀನು. ಸಿಗು ನಿನ್ ಕೈಗ ಮಾಡ್ತೀನಿ ನಿಂಗೆ. ಹಲೋ ಹಲೋ ಹಲೋ, ಈ ತರ ಎಲ್ಲ ಎದುರಿಸೋದು ಇಟ್ಕೋಬೇಡಮ್ಮ. ಹೀಗೆ ಎದುರಿಸ್ತಾ ಇದ್ರೆ ಅಖಿಲ ಕರ್ನಾಟಕ ನೊಂದ ಗಂಡಸರ ಸಂಘಕ್ಕೆ ಕಂಪ್ಲೇಂಟ್ ಕೊಡ್ತೀನಿ. ನೋಡಿಮಾ, ಇಂಥ ಗಂಡನ್ ಕಟ್ಕೊಂಡು ಪಾಪ ನಮ್ಮಕ್ಕೆ ಅದ್ ಹೇಗ್ ಸಂಸಾರ ಮಾಡ್ತಿದಾರೋ ಏನೋ. ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ರೋ ಏನೋ ಗೊತ್ತಿಲ್ಲ. ಹಲೋ ಹಲೋ, ಕರ್ಮ ಮಾಡಿರೋದು ಅವಳಲ್ಲ, ನಾನು. ಆಗ ಕಾಲೇಜಲ್ಲಿ ಮಾಡಿರೋ ತಪ್ಪಿಗೆ ಆ ಕರ್ಮನ ಈಗ ಅನ್ಭವಿಸ್ತಾ ಇದ್ದೀನಿ. ಏನೋ ಏನಂದೆ? ಅಮೂಲ್ಯ ಅವರೇ, ನೀವಾದ್ರೂ ಏನಾಯ್ತು ಅಂತ ಹೇಳಿ. ಯಾಕೆ ಹಿಂಗ್ ಜಗಳ ಆಡ್ಕೋತಾ ಇದ್ದೀರಾ? ಪ್ಲೀಸ್ ಹೇಳಿ. ಅಮ್ಮ, ನಿಮಗೆ ನಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊನ್ನೆ ನಾವೆಲ್ಲರೂ ಒಂದು ಮೂವಿಗೆ ಹೋಗಿದ್ವಲ್ಲ, ಆ ಮೂವಿಲಿ ಒಂದು ಕ್ಯಾರೆಕ್ಟರು ಮೂವಿ ಶೂಟಿಂಗ್ ಅರ್ಧದಲ್ಲೇ ತೀರೋಗ್ಬಿಟ್ಟಿದ್ದಾರೆ. ಅವ್ರ ವಾಯ್ಸ್ಗೆ ಬೇರೆ ಯಾರೋ ಡಬ್ಬಿಂಗ್ ಕೊಟ್ಟಿದ್ದಾರೆ ಅಂತ ನಾನ್ ಹೇಳ್ತಿದ್ದೀನಿ. ಇವನು ಇಲ್ಲ ಅಂತ ಹೇಳಿ ಬೆಟ್ಟಿಂಗ್ ಕಟ್ತಾ 500 ರೂಪಾಯಿ ಬೆಟ್ಟಿಂಗ್ ಕಟ್ತಾ. ಇವಾಗ ಸೋತಿದ್ದಾನೆ, ದುಡ್ಡು ಕೊಡ್ತಾ ಇಲ್ಲ. ಸಾರ್ಥಕ್ ಅವರೇ, ಸೋತ್ ಮೇಲೆ ದುಡ್ಡು ಕೊಡ್ಬೇಕು ಅಲ್ವಾ? ಹೆದರ್ಕೋಬೇಡ ಕಂದ, ಏನೂ ಆಗಲ್ಲ. ಅಪ್ಪ, ಹೆದರ್ಕೋಬೇಡ ಅಂದ್ರೆ ಹೇಗಪ್ಪ? ನಾಳೆ ಬೆಳಗ್ಗೆ ಆದ್ರೆ ಪೊಲೀಸ್ನವ್ರು ನಮ್ಮ ಮನೆಗೆ ಬರ್ತಾರೆ. ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ಆ ತೇಜಸ್ನ ಕೊಂದಿರೋ ವಿಷಯ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅವ್ರು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ, ಜೈಲ್ಗೆ ಹಾಕ್ತಾರೆ, ಶಿಕ್ಷೆ ಕೊಡ್ತಾರೆ. ಅಮ್ಮ ಮನೇಲಿ ಒಬ್ಳೆ ಆಗ್ತಾಳೆ. ನಮ್ ಲೈಫ್ ಮುಗಿತೋಪ್ಪ. ನಾವಿನ್ನೇನು ಮಾಡಕ್ಕಾಗಲ್ಲ. ನಿಮ್ ಬಗ್ಗೆ ಗೊತ್ತಿಲ್ಲದೇನು ಸರ್? ನೀವು ದೊಡ್ಡ ಬಿಸ್ನೆಸ್ ಐಕನ್ ಅಂತ ನಮಗೆ ಚೆನ್ನಾಗಿ ಗೊತ್ತು. ಏನ್ ಸರ್ ಇಂಡಸ್ಟ್ರಿ ಕಡೆ ಬಂದ್ಬಿಟ್ಟಿದ್ರಿ? ಇವನ ತಮ್ಮ ವಿಕ್ರಾಂತ್ ಅಂತ. ಇವನ್ ಫೋಟೋ ಇಟ್ಕೊಂಡು ಇವನ್ ಮಾತಾಡ್ತಿರೋ ಹಾಗೆ VFX ಬಳಸಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಖಂಡಿತ ಮಾಡ್ಬೋದು ಸರ್. ಇವತ್ತಿನ ಕಂಪ್ಯೂಟರ್ ಕಾಲದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಾವು ಮಾಡಕ್ಕಾಗಲ್ಲ ಸರ್. ಯಾಕೆ? ತುಂಬಾ ಜನ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಸರ್. ನೀವು ಫೋನಲ್ಲಿ ಟಿವಿಲೆಲ್ಲ ನೋಡಿರ್ತೀರಿ, ಏನೋ ಮಾಡ್ದಂಗೆ ಮಾಡ್ತಾರೆ ಸರ್. ಈ ಥರ ಸಾವಿರಾರು ಥರ ಮೋಸ ಮಾಡ್ತಾರೆ ಜನ. ಅದಕ್ಕೆ ನಾವು ಸಿನಿಮಾ ಸೀರಿಯಲ್ ಬಿಟ್ಟರೆ ಬೇರೆ ಯಾರಿಗೂ ಕೆಲಸ ಮಾಡ್ಕೊಡಲ್ಲ ಸರ್. I'm quite aware of it. ಬಟ್ ನಾನು ಇದನ್ನು ಯಾವುದೋ ಸ್ಕ್ಯಾಮ್ ಮಾಡೋದಕ್ಕೋ ಅಥವಾ ಬೇರೆ ಯಾವ ಕೆಟ್ಟ ಕೆಲಸಕ್ಕೂ ಉಪಯೋಗಿಸ್ತೀನಿ. ಸಾರಿ ಸರ್, ನಾವೇಗೆ ಸರ್ ನಿಮ್ಮನ್ನು ನಂಬೋದು? ನೀವೇನೋ ನಿಮ್ಮ ತಮ್ಮ ಮಾತಾಡಿರೋ ಥರ ನಮ್ಮ ಹತ್ರ ವಿಡಿಯೋ ಮಾಡಿಸ್ಕೊಂಡು ಹೋಗ್ತೀರಾ. ನಾಳೆ ಏನಾದ್ರು ನಿಮ್ಮ ತಮ್ಮ ಕೇಸ್ ಹಾಕಿದ್ರೆ ಕೋರ್ಟಲ್ಲಿ ನಾವು ಕಮ್ಮಿ ಎಣಿಸ್ಬೇಕಾಗುತ್ತೆ ಸರ್. ನನ್ನ ತಮ್ಮ ತೀರ್ಕೊಂಡಿದ್ದಾನೆ. ಸಾರಿ ಸರ್, ಗೊತ್ತಿಲ್ಲದೆ ಏನನ್ನ ಹೇಳ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ನನ್ನ ತಮ್ಮ ತೀರ್ಕೊಂಡು 10 ದಿನಗಳಾಯ್ತು. ನನ್ನ ತಮ್ಮ ತೀರೋಗಿರೋ ವಿಚಾರನ ನಾನು ಇವತ್ತವರೆಗೂ ಮನೇಲಿ ಯಾರಿಗೂ ಹೇಳಿಲ್ಲ. ಯಾಕಂದರೆ ನನ್ನ ಆದ್ಮಿ ಅಂದರೆ ನನ್ನ ತಮ್ಮ ವಿಕ್ರಾಂತ್ ಹೆಂಡತಿ 8 ತಿಂಗಳು ಪ್ರೆಗ್ನೆಂಟ್. ಈ ಸುದ್ದಿ ನೋಡಿ ಹೇಗೆ ರಿಸೀವ್ ಮಾಡ್ತಾಳೇನೋ ಕ್ಲಾರಿಟಿ ಕೊಡೋ ನನಗೆ. ಏನೂ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಇಂಟೆನ್ಷನಲ್ಲಿ ವಿಷಯನ ಮುಚ್ಚಿಟ್ಟಿದ್ದೀನಿ. ನಾಳೆ ಅವಳ ಬರ್ತ್ಡೇ. ಅವಳ ಹತ್ರ ಯಾವತ್ತೂ ಏನೂ ಕೇಳ್ತಾ ಇರೋಳು ನನ್ನ ವಿಕ್ರಾಂತ್ ಬೇಕು, ಪ್ಲೀಸ್ ಅನ್ನು ಕರ್ಕೊಂಡು ಬನ್ನಿ ಅಂತ ತುಂಬ ಕೇಳ್ಕೊಳ್ತಿದ್ದ. ಪ್ರಾಮಿಸ್ ಕೂಡ ಮಾಡಿಸ್ಕೊಂಡು ಅಫ್ಕೋರ್ಸ್ ನಾನು ವಿಕ್ರಾಂತ್ನ ಕರ್ಕೊಂಡು ಬರೋದಕ್ಕಾಗಲ್ಲ. ಅಟ್ಲೀಸ್ಟ್ ಅವನೊಳಗೆ ವಿಶ್ ಮಾಡ್ತಿರೋ ಹಾಗೆ ಒಂದು ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನ
ಎಲ್ಲರ ಮುಂದೆ ಪ್ಲೇ ಮಾಡಬೇಕು. ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ಸಾರಿ ಸರ್, ಖಂಡಿತ ಮಾಡ್ಕೊಡ್ತೀನಿ ಸರ್. ನನ್ನಿಂದ ನಿಮ್ಮ ನೋವು ಸ್ವಲ್ಪನಾದ್ರು ಕಡಿಮೆ ಆಗುತ್ತಲ್ಲ ಸರ್. ಥ್ಯಾಂಕ್ಸ್. ಯು ಡೋಂಟ್ ಮೈಂಡ್ ಇದನ್ನು ಹೇಗೆ ಕ್ರಿಯೇಟ್ ಮಾಡ್ತೀರಾ ಹೇಳ್ಬೋದಾ? ನಮ್ಮ ಬಾಸು ಒಪ್ಪೋರಿಲ್ವ ಸರ್? ಅವರು ಕೊನೆ ಸಿನಿಮಾ ಡಬ್ಬಿಗೆ ಆಗೋದ್ಕಿಂತ ಮುಂಚೆನೆ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ರು ಸರ್. ಆ ಸಿನಿಮಾಗೆ ಅಪ್ಪು ಸರ್ದು ಶಾಂಪಲ್ ವಾಯ್ಸ್ ಇಟ್ಕೊಂಡು ಇಡೀ ಸಿನಿಮಾ ಡಬ್ಬಿಂಗ್ ಮಾಡಿದ್ರು ಸರ್. ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್. ಇದಕ್ಕೆ ಏನೇನು ಬೇಕಾಗ್ಬೋದು? ನಿಮ್ಮ ತಮ್ಮಂದು ವಾಯ್ಸ್ ಸ್ಯಾಂಪಲ್ ಬೇಕು ಸರ್. ಅದೇ ಥರ ಬೇರೆ ಬೇರೆ ಆ್ಯಂಗಲಲ್ಲಿರೋ ಫೋಟೋಸ್ಗಳು ಬೇಕು ಸರ್. ಇದಿಷ್ಟಿದ್ರೆ ನಿಮ್ಮ ತಮ್ಮ ಮಾತಾಡಿರೋ ಹಾಗೆ ವಿಡಿಯೋ ಮಾಡ್ಕೊಡ್ಬೋದು ಸರ್. ಶ್ಯೂರ್, ಡೆಫಿನೆಟ್ಲಿ. ಇದನ್ನೆಲ್ಲ ನಾನು ಇನ್ನು ಮನೆಯಲ್ಲಿ ತಪ್ಪಿಸ್ಕೊಡ್ತೇನೆ. ಹಾಗೆ ನಿಮ್ಮ ತಮ್ಮ ಏನು ಮಾತಾಡ್ಬೇಕು ಅನ್ನೋದನ್ನ ಒಂದು ವಾಯ್ಸ್ ನೋಟ್ ಕೊಡಿ ಸರ್. ಶ್ಯೂರ್. ವಾಟ್ಸಪ್ಪಲ್ಲಿ ನಿಮಗೆ ವಾಯ್ಸ್ ನೋಟ್ ಕಳಿಸ್ಕೊಡ್ತೀನಿ. ಹಾಯ್ ಆಂಟಿ, ಐ ಆಮ್ ಸಾರಿ. 2 ದಿನ ಅಂತ ಹೇಳಿ ಇಷ್ಟು ದಿನ ಆದರೂ ವಾಪಸ್ ಬರೋದಕ್ಕಾಗಲೇ ಇಲ್ಲ. ಇಲ್ಲಿ ತುಂಬ ಕೆಲಸ ಇದೆ. ಆದಷ್ಟು ಬೇಗ ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ. ತುಂಬಾ ಮಿಸ್ ಮಾಡ್ಕೊಳ್ತೇನೆ. ಐ ನೋ ಇಟ್ಸ್ ಯುವರ್ ಬರ್ತ್ಡೇ. ನಿನ್ನ ಬರ್ತ್ಡೇಗೆ ನಾನು ವಿಶ್ ಮಾಡಲೇಬೇಕು. ಇವತ್ತು ನಾನು ನಿನ್ನ ಜೊತೆ ಇಲ್ದಿದ್ರೆ ಏನಂತೆ? ಅಗ್ರಜ ಇದ್ದಾನೆ, ರೌಡಿ ನಾಥ್ ಇದ್ದಾಳೆ, ವೈಜಯಂತಿ ಅಮ್ಮ ಇದ್ದಾರೆ, ಸುಹಾಸಿನಿ ಅಮ್ಮ ಇದ್ದಾರೆ, ಸಾರ್ಥಕ್ ಬಾಬಾ ಇದ್ದಾರೆ, ಚಾಮುಂಡಿ ಇದ್ದಾಳೆ. ಇವರೆಲ್ಲರೂ ನಿನ್ನ ಬರ್ತ್ಡೇನ ಮೆಮೊರಬಲ್ ಆಗಿ ನಡೆಸ್ಕೊಡ್ತಾರೆ. ಆದಷ್ಟು ಬೇಗ ನಾನು ವಾಪಸ್ ಬರ್ತೀನಿ. ಟೇಕ್ ಕೇರ್ ಆಫ್ ಮೈ ಜೂನಿಯರ್. ಕಳಿಸ್ಕೊಟ್ಟಿದ್ದೀನಿ. ಸರಿ ಸರ್. ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿರೋ ರೆಫರೆನ್ಸ್ ಇಟ್ಕೊಳ್ಳಿ. ಮೈನ್ ಮ್ಯಾಟರ್ ಇದೆ. ವಿಕ್ರಾಂತ್ ಅವ್ರ ಹೆಂಡತಿ ಮಾತಾಡಿರೋ ಒಂದಷ್ಟು ಮಾತುಗಳು, ಒಂದಷ್ಟು ಫುಟೇಜಸ್ಗಳು ನಮ್ಮ ಫ್ಯಾಮಿಲಿ ಫಂಕ್ಷನ್ ವೀಡಿಯೋಸ್ಗಳಿದೆ. ಇನ್ನೊಂದಷ್ಟು ಫೋಟೋಸ್ ಇದೆ, ವೀಡಿಯೋಸ್ಗಳಿದೆ. ನಾವು ಔಟಿಂಗ್ ಹೋಗ್ಬೇಕಾದ್ರೆ ಅವ್ನು ಮಾತಾಡಿರೋದು, ಅವ್ನು ನಗ್ತಿರೋದು, ಸುಮಾರು ಫುಟೇಜಸ್ಗಳಿವೆ. ಅಕ್ಕ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರಾಗ್ತೀಯಾ? ಎಲ್ಲ ಹುಡುಗಿರು ಆಂಟಿರು ಆಗ್ಲೇಬೇಕು, ಎಲ್ಲ ಆಂಟಿರು ಅಜ್ಜಿ ಅಂದ್ರೆ ಆಗ್ಲೇಬೇಕು. ಇದೇ ಜಗದ ನಿಯಮ. ಅಮ್ಮು, ಸುಮ್ಮನೆ ಇರ್ತೀಯಾ? ಅಕ್ಕ, ನನಗೆ ಗೊತ್ತು ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ. ಇವತ್ತಿನ ದಿನ ಇರೋದೇ ಹಳೇದನ್ನೆಲ್ಲ ಮರೆಯೋದಕ್ಕೆ, ಹೊಸ ಜೀವನ ಶುರು ಮಾಡೋದಕ್ಕೆ. ಜೋ ಅಕ್ಕ, ಇವತ್ತು ನಿನ್ ಬರ್ಡೇ, ಕೆಳಗೆಲ್ಲ ರೆಡಿ ಮಾಡ್ತಿದ್ದಾರೆ, ನೀನು ಎದಳು, ಬೇಗ ರೆಡಿ ಆಗು ಬಾ. ಏನಕ್ಕ ನೀನು ಅದೇನೋ ಹೇಳ್ತಾರಲ್ಲ, ಹಲ್ಲಿದ್ದೋನಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದೋನಿಗೆ ಹಲ್ಲಿಲ್ಲ ಅಂತ. ಆ ಥರ ಆಯ್ತು ನಿನ್ ಕತೆ. ಏನು? ನಿನಗೆ ನೆನಪಿದ್ಯಾ, ನಾವು ಚಿಕ್ಕವರಿದ್ದಾಗ ಯಾರ್ದಾದ್ರೂ ಬರ್ಡೇ ಸೆಲೆಬ್ರೇಷನ್ಗೆ ಹೋಗಿ ಬಂದ್ಮೇಲೆ ನಮ್ದು ಬರ್ಡೇ ಸೆಲೆಬ್ರೇಟ್ ಮಾಡಿ ಅಂತ ಮನೇಲಿ ಹಠ ಮಾಡ್ತಾ ಇದ್ವಿ. ಅವಾಗ ಅಮ್ಮ ಬೈತಾ ಇದ್ಲು, ನಿಮ್ 4 ಜನದ್ದು ಏನಿದ್ರು ಮದ್ವೆ ಮಾಡ್ತೀವಿ ಹೊರತು ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ ಅಂತ. ಯಾವಾಗೂ ಒಂದ್ಸತಿ ನಾನ್ ತುಂಬಾ ಹಠ ಮಾಡಿದ್ದೆ ಅಂತ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಅದ್ ಬಿಟ್ರೆ ಇನ್ಯಾರ್ದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ ನೆನಪೇ ಇಲ್ಲ. ಈಗ ನಾವೆಲ್ಲರೂ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ರು, ನಮ್ಮ ಅಕ್ಕಂಗೆ ಮಾತ್ರ ಮೂರೇ ಇಲ್ಲ. ಅದಕ್ಕೆ ಹೇಳಿದ್ರು, ಹಲ್ಲಿದ್ದೋನಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದೋನಿಗೆ ಹಲ್ಲಿಲ್ಲ ಅಂತ. ಅಕ್ಕ ಪ್ಲೀಸ್ ರೆಡಿ ಆಗು, ಬಾ ಬಾ. ವಿಕ್ಕಿ ಇಲ್ಲದೆ ಇರೋದು ಒಂದು ಬರ್ತ್ಡೇನಾ ಅಮ್ಮು? ವಿಕ್ಕಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ ಅಮ್ಮು. ಏನಕ್ಕ ನೀನು ಬಾವನ್ ಜಪ ಮಾಡ್ಕೊಂಡು ಕೂತಿದ್ಯಲ್ಲ? ಬಾವನ್ ಜಪ ಮಾಡೋ ಬದಲು ದೇವ್ರನ್ನ ಜಪ ಮಾಡಿದಿದ್ರೆ ಇಷ್ಟೊತ್ತಿಗೆ ದೇವ್ರು ಪ್ರತ್ಯಕ್ಷ ಆಗಿ, ಭಕ್ತೆ ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನೆ, ಏನು ಬರಬೇಕು ತಗೋ ಅಂತ ವರಣೆ ಕೊಟ್ಬಿಡ್ತಿದ್ದ ಅನ್ಸುತ್ತೆ. ಹಂಗೆ ಆಗಿದೆ ಅಮ್ಮು. ದೇವ್ರಾದ್ರೂ ಪ್ರತ್ಯಕ್ಷ ಆಗ್ತಾನೇನೋ, ಆದ್ರೆ ವಿಕ್ಕಿ ಮಾತ್ರ ಪ್ರತ್ಯಕ್ಷ ಆಗಲ್ಲ. ನನಗೆ ಅದಕ್ಕೆ ಬೇಜಾರಾಗ್ತದೆ. ಅಕ್ಕ ಪ್ಲೀಸ್ ಕಣೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನನ್ನ ಕ್ರೈಮ್ ಪಾರ್ಟ್ನರ್ಗೂ ನಿನ್ನ ಬಿಟ್ಟಿರೋದಕ್ಕೆ ಆಗದೇ ಇಲ್ಲ ಕಣೆ. ಅವ್ರೇನು ದುಬೈಲೇ ಟೆಂಟ್ ಹಾಕೊಂಡು ಕೂತ್ಕೋತಾರ? ನೀನು ಟೆನ್ಷನ್ ಮಾಡ್ಕೋಬೇಡ. ಅವರು ಬರಲ್ಲ ಅಂತ ಕೊರ್ಗೋದ್ ಬಿಟ್ಟು ಬಂದೇ ಬರ್ತಾರೆ ಅಂತ ಕಾನ್ಫಿಡೆನ್ಸ್ ಇಂದ, ಓಕೆನಾ? ಏನಕ್ಕ ನೋಡ್ತಿದ್ಯಾ? ಎದ್ಬಾ, ರೆಡಿ ಆಗು ಬಾ. ಇಲ್ಲ, ನಾನು ಬರಲ್ಲ. ಇವಾಗ ನೀನ್ ಬರ್ಲಿಲ್ಲ ಅಂದ್ರೆ ಆರ್ತಿ ಅಕ್ಕ, ಆರ್ತಿ ಅಕ್ಕ, ಹ್ಯಾಪಿ
ಹ್ಯಾಪಿ ಬರ್ತ್ಡೇ ನಿಮಗೆ ವಂದನೆ 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 ಅಂತ ಹಾಡಿಬಿಡ್ತೀನಿ. ಬೇಡ, ನಾನು ಬರ್ತೀನಿ. ಅದು ಕಟ್ ಬಾ. ಏನಿಲ್ಲ, ಈ ಊರು ಯಾಕೋ ಬೇಜಾರಾಯ್ತು ಪರಿ. ಹಾಗೆಲ್ಲ ಹೇಳಬೇಡಿ. ಈ ಊರು ನಮಗೆಲ್ಲ ಕೊಟ್ಟಿದೆ. ಅನ್ನ ಕೊಟ್ಟಿದೆ, ಒಳ್ಳೆ ಸಂಸಾರ ಕೊಟ್ಟಿದೆ, 3 ಜನ ಹೆಣ್ಮಕ್ಳನ್ನ ಒಳ್ಳೆ ಕಡೆ ಮದುವೆ ಮಾಡಿಕೊಟ್ಟಿದ್ದೀವಿ. ಇಷ್ಟು ಕೊಟ್ಟಿರೋ ಈ ಊರನ್ನು ನೀವು ಅನ್ಬಾರ್ದು. ಆದರೂ ಊರು ಬದಲಾಯಿಸೋಣ ಪರಿ. ಸಾಧ್ಯ ಆದರೆ ಈ ವಾರನೇ ಶಿಫ್ಟ್ ಮಾಡಿಬಿಡೋಣ. ಏನ್ರಿ, ಕೊಲೆ ಏನಾದರೂ ಮಾಡಿ ಬಂದಿದ್ದೀರಾ? ಕೊಲೆ? ನಾನು ಯಾಕೆ ಕೊಲೆ ಮಾಡಲಿ ಪರಿ? ಮತ್ತಿನೇನ್ರಿ, ಈ ಕೊಲೆ ಸುಲ್ಗೆ ಮಾಡಿರೋರ ಥರ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನೋಡಿ, ನಮಗೆ ಮದುವೆ ಆಗಿದ್ದಿಲ್ಲಿ, ಮಕ್ಕಳಾಗಿದ್ದಿಲ್ಲಿ, ನಮ್ಮ ಬಂಧು ಬಳಗ ಸ್ನೇಹಿತರು ಎಲ್ಲ ಇಲ್ಲೇ ಇರೋದು. ನಾವು ಈ ವಯಸ್ಸಿನಲ್ಲಿ ಬೇರೆ ಊರಿಗೆ ಹೋಗಿ ಆ ವಾತಾವರಣಕ್ಕೆ ಹೊಂದ್ಕೊಳಕ್ಕಾಗುತ್ತಾ? ಇಲ್ಲಪ್ಪ, ನಾನಂತೂ ಈ ಊರು ಬಿಟ್ಟು ಎಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿಗೂ ಬರ್ತಾರೆ ಅಂತ ಅಲ್ಲಿಂದನೂ ಓಡ್ ಹೋಗೋದಕ್ಕಾಗತ್ತಾ? ಜೀವನ ಪೂರ್ತಿ ಓಡ್ತಾನೆ ಇರೋದಕ್ಕಾಗತ್ತಾ? ಇಲ್ಲ, ಓಡ್ ಹೋಗೋದು ಈ ಸಮಸ್ಯೆಗೆ ಪರಿಹಾರ ಅಲ್ಲ. ಇಲ್ಲೇ ಇರಬೇಕು, ಇದ್ದು ಎದುರಿಸ್ಬೇಕು, ಇದ್ದು ಗೆಲ್ಲಬೇಕು. ವಿಕ್ಕಿ ಬಾವ ವಿಡಿಯೋನ ಯಾವಾಗ ಕಳಿಸಿದ್ರು? ಯಾಕೆ? ಅಲ್ಲ, ಬಾವ ವಿಡಿಯೋನ ಅಕ್ಕಂಗೆ ಕಳಿಸ್ಬೋದಿತ್ತಲ್ಲ. ಇದು ನನಗೆ ಕೇಳಿದ್ರೆ ಹೋಗ್ಬೇಕಾ? ಅದನ್ನ ಕೇಳು. ಕರೆಕ್ಟ್, ಬಾವನ್ನ ಕೇಳ್ತೀನಿ. ನಾ ಫೋನ್ ಮಾಡಿದ್ರೆ ರಿಪ್ಲೈ ಕೂಡ ಮಾಡ್ತಾ ಇಲ್ಲ. ನೀನೇ ಫೋನ್ ಮಾಡಿ ಫೋನಿಂದ. ಅಮೂಲ್ಯ, ಯಾಕೆ ಕಟ ಕೊಡ್ತಿದ್ಯಾ? ಅಲ್ಲ, ವಿಕ್ಕಿ ಬಾವ ಯಾಕೆ ಹಂಗಂದ್ರು ಅಂತ. ಏನಂತ? ನಾನು ಇಲ್ಲದೆ ಇದ್ರೂ ನಮ್ಮ ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೋತಾರೆ ಅಂತ. ಅದು ಅಲ್ಲದೆ ಅವ್ರ ವಾಯ್ಸ್ ತುಂಬ ಕಟ್ಟಾಗಿ ಬರ್ತಾ ಇತ್ತು. ಪ್ರತಿಯೊಂದು ಮಾತೂ ಜೋಡಿಸಿಟ್ಟಾಗಿತ್ತು. ಅದು ಅಲ್ಲದೆ ಬಾವನ್ ವಾಯ್ಸ್ ಥರ ಬೇರೆ ಇರಲಿಲ್ಲ. ಅದಕ್ಕೆ ಡೌಟು. ಅದಕ್ಕೆ ಫೋನ್ ಮಾಡಿಕೊಡು, ನಾನೇ ಕೇಳಿ. ಸಿಕ್ಕಾಪಟ್ಟೆ ಹೋಮ್ವರ್ಕ್ ಇದೆ ಕಣೆ. ನಾನು ಏನೂ ಬರ್ದೇ ಇಲ್ಲ. ನೀನು ಬರ್ದ್ಯಾ? ಇಲ್ಲ, ನಾನು ಸ್ವಲ್ಪ ಬರ್ದೆ, ಇನ್ನು ಸ್ವಲ್ಪ ಬರಿಬೇಕಿತ್ತು. ಇನ್ನು ಎಷ್ಟೊಂದಿದೆ ಗೊತ್ತಾ? ಅಯ್ಯೋ, ನಾನು ಫಿಸಿಕ್ಸ್ ಹೋಮ್ವರ್ಕೇ ಮಾಡಿಲ್ಲ ಗೊತ್ತಾ? ಇನ್ನು ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಎಷ್ಟಂತ ಮಾಡೋದು. ಹೇ, ನಿಂತ್ಕೋ. ಅಂಜು ಅಂದ್ರೆ ನೀನೇನಾ? ನಾನೇ. ನೀವ್ಯಾರು? ಯೂನಿಫಾರ್ಮ್ ನೋಡಿದ್ರೆ ಗೊತ್ತಾಗಲ್ವಾ? ಬಸ್ ಕಂಡಕ್ಟರ್ ಅನ್ಸುತ್ತಾ? ಪೊಲೀಸ್. ಬಾಯಿ ಮುಚ್ಕೊಂಡ್ ನಡಿ. ನೋಡಿ, ನಾನೇನು ಮಾಡಿಲ್ಲ. ನಾನು ಯಾಕೆ ಬರಬೇಕು? ಏಯ್, ಸಾಕ್ ಮಾಡೇ ನಿನ್ ಸದರಮ್ಮೆ ಆಟನ. ಉಳಿದೆಲ್ಲ ಸ್ಟೇಷನ್ ಅಲ್ಲಿ ಹೇಳ್ತೀನಿ. ನೋಡಿ, ನಾನೇನು ತಪ್ಪು ಮಾಡಿಲ್ಲ. ನಾನು ಬರಲ್ಲ ಅಷ್ಟೇ. ಏಯ್, ನಾನು ನಿನ್ ಮಾತು ಇದರಲ್ಲಿ ನಿಮ್ಮ ತಮ್ಮಂದು ಕೊಲೆನೇ ಅಂತ ಹೇಳೋ ಸಾಕ್ಷಿಗಳಿವೆ. ಮೊದಲನೇದು RTO ರಿಪೋರ್ಟ್, ಫ್ರಂಟ್ ಬ್ರೇಕ್ ಸರಿಯಾಗಿದೆ ಅಂತ ಹೇಳ್ತಿದೆ. ಎರಡನೇದು ಆ ಟ್ರಕ್ಕು ಕಳ್ತನದ್ದು. ಡ್ರೈವರ್ ಆಕ್ಸಿಡೆಂಟ್ ಮಾಡೋ ಮುಂಚೆ ಆ ಟ್ರಕ್ನ ಕಳ್ತನ ಮಾಡಿದ್ದಾನೆ.
ಕಲೆಕ್ಟ್ ಮಾಡಿರೋ ಪ್ರೂಫ್ ಸರಿ ಇದೆಯಾ? ಐ ಮೀನ್ ಯು ಡೋಂಟ್ ಮೈಂಡ್ ಆ ಲಾರಿ ಡ್ರೈವರ್ ಒಂದ್ಸಲ ಭೇಟಿ ಮಾಡ್ಬೋದಾ? ಸರ್ ಡ್ರೈವರ್ ಸಿಕ್ಕಿಲ್ಲ, ಹುಡುಕ್ಸ್ತಾ ಇದ್ದೀವಿ. ಈಗಲೂ ಕೇಳ್ತಾ ಇದ್ದೀನಿ, ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ನಾನು ಕಿಡ್ನಾಪ್ ಆದ ನಂತರ ಧ್ರುವನ ಆಕ್ಸಿಡೆಂಟ್, ಈಗ ವಿಕ್ರಾಂತ್. ಅಫ್ಕೋರ್ಸ್ ಇನಿಷಿಯಲಿ ನಾನು ಯಾವುದನ್ನು ಕನೆಕ್ಟ್ ಮಾಡೋದಕ್ಕೆ ಹೋಗ್ಲಿಲ್ಲ, ಬಟ್ ಈಗ ಅನಿಸ್ತದೆ ಎಲ್ಲ ಆಕ್ಸಿಡೆಂಟ್ಸ್ಗಳ ಹಿಂದೆ ಒಬ್ಬನೇ ವ್ಯಕ್ತಿ ಇರೋದು. ನಮ್ಮ ಫ್ಯಾಮಿಲಿ ಮೇಲೆ ಇಷ್ಟು ದ್ವೇಷ ಇರೋದಕ್ಕೆ ಯಾರು ಕಾರಣ ಅಂತ ನನಗೆ ಅರ್ಥ. ಸರ್ ಕೆಲ್ಸಿಂದ ತೆಗೆದಾಕ್ಬೇಕು ಅನ್ನೋ ಪ್ಲಾನಿಂಗಲ್ಲೇ ಇದಿದೆ ಸರ್. ಪ್ಲೀಸ್ ಸರ್, ನಮ್ಮ ಭಾಷೆಯಲ್ಲಿ ಕೇಳ್ತೀವಿ ಸರ್, ಪೊಲೀಸ್ ಭಾಷೆಯಲ್ಲಿ ಕೇಳಿದ್ರೆ ಯಾವನ್ ಬೇಕಾದ್ರೂ ಬಾಯ್ ಬಿಡ್ತಾನೆ. ಪ್ಲೀಸ್ ಸರ್, ಕೂಲಾಗಿರಿ ಸರ್. ಈಗಲೇ ನಿಜ ಒಪ್ಕೊಂಡ್ರೆ ಒಳ್ಳೇದು, ಆಮೇಲೆ ತುಂಬಾ ಕಷ್ಟ ಆಗುತ್ತೆ. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್, ನಾವೇನು ಮಾಡಿಲ್ಲ ಸರ್. ಪ್ಲೀಸ್ ನಮ್ಮನ್ನು ಬಿಟ್ಬಿಡಿ. ಯಾಕೆ ಹೀಗೆ ನಮಗೆ ಹೀಗೆ ಹಿಂಸೆ ಕೊಡ್ತಾ ಇದ್ದೀರಾ? ಒಳ್ಳೆ ಮಾತನಲ್ಲಿ ಹೇಳ್ತೇನೆ, ನನ್ನನ್ನು ಕೆಟ್ಟವನ್ ಮಾಡ್ಬಿಡಿ. 332 ಇವನ್ ಒಳಗಾಕಿ ಬೆಂಡತ್ತಿ, ಆಮೇಲೆ ಇವನೇ ಬಾಯ್ ಬಿಡ್ತಾನೆ. ನಾನೇನು ತಪ್ಪು ಮಾಡಿಲ್ಲ, ನನ್ನ ಯಾಕೆ ಒಳಗಡೆ ಆಗ್ತಾ ಇದ್ದೀರಾ? ಸಾರಿ, ಸದ್ಯಕ್ಕೇನು ಕೇಳ್ಬೇಡ. ಯಾಕೆ ವೇದಾಂತ್, ಏನಾಗಿದೆ ನಿಂಗೆ? ನೀನಂತೂ ಇತ್ತೀಚೆಗೆ ತುಂಬ ಡಿಫ್ರೆಂಟ್ ಆಗಿ ಆಡ್ತೀಯಾ, ನಾರ್ಮಲ್ ಆಗಿ ಇರೋದೇ ಇಲ್ಲ. ಸುಮ್ಮನೆ ಕೂಗಾಡ್ತೀಯಾ, ಸಡನ್ ಆಗಿ ಬೇಜಾರು ಮಾಡ್ತೀಯಾ, ಮನ್ಸೊಳಗಡೆ ಏನೋ ಕೊರಗ್ತಾನೆ ಇರ್ತೀಯಾ. ಅದಕ್ಕೆ ಕೇಳ್ದೆ ಅಷ್ಟೇ, ಎಲ್ಲಿಗೆ ಹೋಗ್ತಿದ್ಯಾ? ಪರ್ಸನಲ್ ಕೆಲಸ. ಗಂಡ ಹೆಂಡತಿ ಮಧ್ಯೆ ಏನು ಪರ್ಸನಲ್ ವೇದಾಂತ್? ಹೇಳಿದಲ್ಲ ಪರ್ಸನಲ್ ಅಂತ. ಏನಂತ ಪರ್ಸನಲ್ಲು? ನನ್ನ ಹತ್ರ ಹೇಳ್ದಿರಕ್ಕಾಗದೇ ಇರೋಂಥದ್ದು ಏನಿದೆ ಆ ಬ್ಯಾಗಲ್ಲಿ? ತೋರಿಸು, ನಾನು ನೋಡಲೇಬೇಕು. ಇದು ನಿನಗೆ ಬೇಕಾಗಿರೋ ವಿಷಯ. ವೇದಾಂತ್, ನನಗೆ ನೋಯಿಸ್ಬೇಕು ಅಂತಾನೆ ಈ ಥರ ಮಾತಾಡ್ತಿದ್ಯಾ, ಅಥವಾ ನೀನು ಮಾತಾಡ್ತಿರೋದು ನಿನಗೆ ಅರ್ಥ ಆಗ್ತಾ ಇಲ್ವಾ? ನೀನು ಯಾವತ್ತೂ ಥರ ಮಾತಾಡ್ತಾ ಇರಲಿಲ್ಲ ವೇದಾಂತ್. ನಾನು ಏನಂತ ಕೇಳಬಾರ್ದು ಕೇಳಿದೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದೆ ಅಷ್ಟೇ. ನೀನು ಹೇಳಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬೇಡ ಬಿಡು. ಇತ್ತೀಚೆಗೆ ಯಾಕೋ ತುಂಬ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಿದ್ಯಾ. ಈ ಬ್ಯಾಗಲ್ಲಿ ಏನಿದೆ ಅಂತ ನಾನು ಇವತ್ತು ನೋಡಲೇಬೇಕು. ತೋರಿಸು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ವೇದಾಂತ್, ಪ್ಲೀಸ್ ಸರ್, ಅಪ್ಪನ ಬಿಟ್ಬಿಡಿ. ಅಪ್ಪನೇನು ತಪ್ಪಿಲ್ಲ. ನಾವೇನು ಮಾಡಿಲ್ಲ ಸರ್. ನಮ್ಮನ್ನು ಯಾಕೆ ಸರ್ ಒಳಗಡೆ ಹಾಕಿದ್ದೀರಾ? ಮರ್ಯಾದಾಗ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಟ್ರೀಟ್ಮೆಂಟ್ ಶುರು ಮಾಡ್ಬೇಕಾಗತ್ತೆ. ಸರ್, ನಿಜ ಹೇಳ್ತಾ ಇದ್ದೀನಿ, ನಮಗೇನು ಗೊತ್ತಿಲ್ಲ ಸರ್. ಮಿಡ್ಲ್ ಕ್ಲಾಸ್ ಜನ ಸರ್ ನಾವು. ತಿಂಗಳು ಕೊನೆಯಲ್ಲಿ ಕೈಗೆ ಬಾಯಿಗೆ ಆದರೆ ಸಾಕು, ನೆಮ್ಮದಿಯಿಂದ ಜೀವನ ಮಾಡಬಹುದು ಅಂತ ಯೋಚನೆ ಮಾಡೋ. ಆಮೇಲೆ ಏನಾಯ್ತು? ಅಷ್ಟೇ ಸರ್. ಅಂದ್ರೆ ನಮಗೆ ಗೊತ್ತಿರೋದು ಅಷ್ಟೇ ಸರ್. ಅವನು ದುಡ್ಡು ತಗೊಂಡ್ಮೇಲೆ ಸುಮ್ಮನಾದ. ಆಮೇಲೆ ಅವನು ನಮ್ಮ ತಂಟೆಗೆ ಬರಲಿಲ್ಲ. ಮತ್ತೆ ನಾವು ಯಾವತ್ತೂ ಅವನನ್ನು ನೋಡಲೇ ಇಲ್ಲ ಸರ್. ಹೇಯ್, ಸುಳ್ಳು ಹೇಳ್ಬೇಡ. ನಿಮ್ಮ ಮಗಳು ಮದುವೆ ದಿನ ಬ್ಲ್ಯಾಕ್ ಮೇಲ್ ಮಾಡ್ದ ಅಂತ
ಸಾಯಿಸ್ಲುವ ನೀನು? ಅಯ್ಯೋ ಖಂಡಿತ ಇಲ್ಲ ಸರ್. ನಮ್ಮ ಮಗಳು ಮದುವೆ ದಿವಸ ನಾವು ಅವನನ್ನು ಭೇಟಿ ಮಾಡಲೇ ಇಲ್ಲ ಸರ್. ನಮ್ಮಪ್ಪನ್ ಬಿಟ್ಬಿಡಿ, ಅವ್ರದ್ದೇನೂ ತಪ್ಪಿಲ್ಲ. ಭಾವ ಒಂದ್ ನಿಮಿಷ. ಭಾವ ಭಾವ ಅಮ್ಮು, ಯಾಕೆ ಭಾವ ಏನು ಮಾತಾಡದೆ ಹಾಗೆ ಹೋಗ್ತಿದಾರೆ? ಏನಾಯ್ತು? ಲೇ ಅಮ್ಮು, ನಿನ್ನೆ ಕೇಳ್ತಿರೋದು ಭಾವ ಎಲ್ಲಿಗೆ ಹೊರಟ್ರು? ಗೊತ್ತಿಲ್ಲ ಅಕ್ಕ, ನಾನು ಬರ್ತೀನಿ. ನಾನು ನಿನ್ ಜೊತೆ ಬರ್ತೀನಿ. ನೀನು ಬರ್ತೀಯಾ? ಬೇಡ ಅಕ್ಕ, ನೀನು ಸುಮ್ಮನೆ ರೆಸ್ಟ್ ಮಾಡು, ನಾನು ಹೋಗಿ ಬರ್ತೀನಿ. ಅಮ್ಮು, ನಾನು ಬರ್ತೀನಿ ಅಂತ ಹೇಳ್ದೆ ತಾನೆ. ಅಲ್ಲ, ಭಾವ ಎಲ್ಲಿಗೆ ಹೊರಟ್ರು? ಅದೇ ಗೊತ್ತಿಲ್ಲ ಅಕ್ಕ, ಅದಕ್ಕೆ ಅವನ್ನ ಫಾಲೋ ಮಾಡ್ಕೊಂಡು ಹೊರಟಿದ್ದೀನಿ. ನೀನು ಸುಮ್ಮನೆ ಮನೇಲಿ ರೆಸ್ಟ್ ಮಾಡು, ನಾನು ಹೋಗಿ ಬರ್ತೀನಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗ್ಬೇಕು ನಿಂಗೆ. ನಾನು ಬರ್ತೀನಿ ಅಂತ ಹೇಳ್ದೆ ತಾನೆ, ಇಲ್ಲಾಂದ್ರೆ ನೋಡು ನನ್ನ ಮೇಲೆ ಆಣೆ. ಸರಿ, ಓಕೆ, ಬಾ. ಪ್ಲೀಸ್. ಸರಿ, ನಿಮ್ಮ ಅಪ್ಪನ್ ಬಿಡ್ತೀನಿ. ನೀನ್ ಸತ್ಯ ಹೇಳ್ಬೇಕು. ಹೇಳ್ತೀಯಾ? ಹೇಳ್ತೀನಿ ಸರ್, ನಾನು ಎಲ್ಲ ಸತ್ಯನೂ ಹೇಳ್ತೀನಿ. ನಮ್ಮ ಅಪ್ಪಂಗೆ ಮಾತ್ರ ತೊಂದರೆ ಕೊಡ್ಬೇಡಿ ಪ್ಲೀಸ್ ಸರ್. ಸರಿ, ಹೇಳು ಹಾಗಾದ್ರೆ. ಸರ್, ನಿಜವಾಗ್ಲೂ ಹೇಳ್ತಿದ್ದೀನಿ ಸರ್, ನಮ್ಮಪ್ಪ ಯಾರನ್ನೂ ಕೊಂದಿಲ್ಲ ಸರ್. ಏನ್ ಅಪ್ಪ ಮಗಳು ಹರಿಶ್ಚಂದ್ರ ತುಂಡುಗಳ ನನ್ನ ಹತ್ರನೇ ಆಟ ಆಡ್ತಿದ್ರ? ಕಣ್ಣೀರ್ ಹಾಕೊಂಡು ಅಳ್ತಾ ಹೇಳ್ಬಿಟ್ರೆ ನಾನ್ ನಂಬೇಕಾ? ನಾನು ಕಿವಿಲೇನ್ ಲಾಲ್ ಬಾಗ್ ಇಟ್ಕೊಂಡಿದ್ದೀನ? ಮರ್ಯಾದೆಯಿಂದ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಲಾಟಿ ರುಚಿ ತೋರಿಸ್ಬೇಕಾಗತ್ತೆ. ಸ್ವಲ್ಪ ಬೇಗ ಬೇಗ ಹೋಗಿ. ಅಲ್ಲಿ ಮುಂದೆ ಹೋಗ್ತಿದ್ಯಲ್ಲ, ಆ ಕಾರ್ನ ಫಾಲೋ ಮಾಡಿ. ಹಾ ಮೇಡಮ್, ಹೋಗ್ತೀನಿ. ಸ್ವಲ್ಪ ಬೇಗ ಪ್ಲೀಸ್. ಸರ್, ಅವ್ನ ಕರೆಕ್ಟಾಗಿ ಫಾಲೋ ಮಾಡಿ ಸರ್, ಬೇಗ ಬೇಗ ಹೋಗಿ. ಇವತ್ತು ನಿಮ್ ಹುಟ್ಟಿದಬ್ಬ, ಹ್ಯಾಪಿ ಬರ್ತ್ಡೇ ಕಣ್ರಿ. ಆದಷ್ಟು ಬೇಗ ನಿಮ್ ನೋಡಕ್ ಬರ್ತೀನಿ. ನೋಡು ಪುಟ್ಟ, ನಿಮ್ಮಪ್ಪ ಇನ್ನೋಸೆಂಟು. ಹೌದು ಸರ್. ಹಾ, ನಿಮ್ಮ ಮಕ್ಕಳ ಮದ್ವೆ ದಿನ ತೇಜಸ್ಸು ಫೋನ್ ಮಾಡಿದ್ಯಾಕೆ? ಆಗ್ಲೇ ನಮ್ಮಪ್ಪ ಹೇಳಿದ್ರಲ್ವಾ ಸರ್, ನಮ್ಮ ಹತ್ರ ದುಡ್ಡು ಕೇಳಕ್ಕೆ ಅಂತ ಫೋನ್ ಮಾಡಿದ್ದ. ಮದುವೆ ದಿನ ಸ್ವಲ್ಪ ಹೊತ್ತು ನೀವಿರ್ಲಿಲ್ಲ, ಏನೋಗಿದ್ರೆ? ಅದು ದುಡ್ಡು ಕೊಡೋದಕ್ಕೆ ಹೋಗಿದ್ವಿ ಸರ್. ಹ್ಞೂ ಸರ್, ದುಡ್ಡು ಕೊಡಕ್ ಹೋಗಿದ್ವಿ. ದುಡ್ಡು ಕೊಡೋದಕ್ಕೆ ನಿಮ್ಮಪ್ಪ ಹೋಗಿದ್ರೆ ಸಾಕಾಯ್ತು, ನೀನ್ ಯಾಕೆ ಹೋಗಿದ್ದೆ? ನಾನು ನಮ್ಮ ಅಪ್ಪನ ಜೊತೆ ಹೋಗಿದ್ದೆ ಸರ್. ಓ, ನಿಮ್ಮಪ್ಪನೇ ಕರ್ಕೊಂಡು ಹೋಗಿದ್ರಾ? ಹ್ಞೂ ಸರ್. ನೋಡೋ, ಸುಳ್ಳು ಮೇಲೆ ಸುಳ್ಳು ಹೇಳ್ತಿದ್ಯಾ, ಬೇಡ ನೋಡೋ, ಚೆನ್ನಾಗಿರಲ್ಲ. ನನ್ನ ಮಗಳು ಸುಳ್ಳು ಹೇಳ್ತಾ ಇಲ್ಲ ಸರ್, ಅವಳು ನಿಜಾನೇ ಹೇಳ್ತಾ ಇದ್ದಾಳೆ. ತೇಜಸ್ ಹಣ ಕೇಳೋದಕ್ಕೆ ನಿನಗೆ ಮಾತ್ರ ಫೋನ್ ಮಾಡ್ತಿದ್ದ, ನಿಮ್ಮ ಮಗಳಿಗೆ ಯಾಕೆ ಫೋನ್ ಮಾಡಿದ್ದ? ನನ್ನ ನಂಬರ್ ಬಿಸಿ ಬರ್ತಾ ಇತ್ತು ಸರ್, ಅದಕ್ಕೆ ಇವಳಿಗೆ ಮಾಡಿದಾನೆ ಅನ್ಸುತ್ತೆ.
ನಿಮ್ಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಕಲಿಯಲ್ಲ. ಮಾಡ್ತೀನಿ ರೀ ನಿಮ್ಮಿಬ್ಬರಿಗೂ. ಸರ್ ಸ್ವಲ್ಪ ಸ್ಪೀಡಾಗಿ ಹೋಗಿ ಸರ್. ಸರ್ ತುಂಬ ಹತ್ತಿರ ಹೋಗ್ಬೇಡಿ, ಇದೇ ಡಿಸ್ಟೆನ್ಸ್ ಫಾಲೋ ಮಾಡಿ. ಸರ್ ಸಿಟ್ಟಿಂದ ಆಚೆ ಹೋಗ್ತಿದ್ದಾರೆ ಅನ್ಸುತ್ತಲ್ವಾ?